HDFCಯಲ್ಲಿ ಬಿರುಗಾಳಿ ಕರಗಿದ 1.35 ಲಕ್ಷ ಕೋಟಿ. ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತದ ಬ್ಯಾಂಕಿಂಗ್ ಲೋಕದ ಕಿಂಗ್, ದೇಶದ ಅತಿದೊಡ್ಡ ಪ್ರೈವೇಟ್ ಬ್ಯಾಂಕ್ HDFC ಬ್ಯಾಂಕ್ನಲ್ಲಿ ಈಗ ದೊಡ್ಡ ಬಿರುಗಾಳಿ ಎದ್ದಿದೆ. ನಂಬರ್ 1 ಸ್ಥಾನದಲ್ಲಿರೋ ಈ ಬ್ಯಾಂಕ್ ಒಳಗಡೆ ವ್ಯಾಪಕ ಅವ್ಯವಹಾರ ಆಗಿದೆಯಾ ಅನ್ನೋ ದಟ್ಟ ಅನುಮಾನ ಹೊಗೆಯಾಡೋಕೆ ಶುರುವಾಗಿದೆ. ಕೇವಲ 3 ರಿಂದ 4 ದಿನದಲ್ಲಿ ಬರೋಬ್ಬರಿ 1,35,000 ಕೋಟಿ ರೂಪಾಯಿ ಮೌಲ್ಯದ HDFC ಷೇರುಗಳು ಕರಗಿ ಬೂದಿಯಾಗಿವೆ. ಬ್ಯಾಂಕ್ನ ಚೇರ್ಮನ್ ಅತನು ಚಕ್ರವರ್ತಿ ದಿಢೀರಂತ ನನ್ನ ನೈತಿಕತೆಗೆ ಇಲ್ಲಿ ಜಾಗ ಇಲ್ಲ ಅಂತ ಹೇಳಿ ತಮ್ಮ ಹುದ್ದೆಗೆ ರಾಜೀನಾಮೆ ಬಿಸಾಕಿದ್ದಾರೆ. ಅದರ ಬೆನ್ನಲ್ಲೇ ಬ್ಯಾಂಕ್ 3 ದೊಡ್ಡ ಅಧಿಕಾರಿಗಳನ್ನು ಇದ್ದಕ್ಕಿದ್ದ ಹಾಗೆ ಜಾಬ್ನಿಂದ ತೆಗೆದುಹಾಕಿದೆ. ಅಷ್ಟಕ್ಕೂ HDFC ಬ್ಯಾಂಕ್ ಒಳಗಡೆ ನಡೀತಾ ಇರೋ ಈ ರಹಸ್ಯವಾದರೂ ಏನು? ದುಬೈ ಬ್ರಾಂಚ್ಗೂ ಈ ವಿವಾದಕ್ಕೂ ಇರೋ ಲಿಂಕ್ ಏನು? ಕಾರ್ಪೊರೇಟ್ ಗವರ್ನೆನ್ಸ್ನ ಮೇಜರ್ ಇಶ್ಯೂಸ್ ಇದಾವ? ಸಾಮಾನ್ಯ ಗ್ರಾಹಕರು ಇದರಿಂದ ಭಯ ಪಡಬೇಕಾ ಬೇಡವಾ? ಬನ್ನಿ ಇವತ್ತಿನ ಈ ವಿಶೇಷ ವರದಿಯಲ್ಲಿ ಡೀಟೇಲ್ ಆಗಿ ನಾವು ಎಲ್ಲವನ್ನ ಡಿಕೋಡ್ ಮಾಡ್ತಾ ಹೋಗೋಣ. ಮಧ್ಯರಾತ್ರಿಯ ರಾಜೀನಾಮೆ, ಚೇರ್ಮನ್ ಕೊಟ್ಟ ಆಘಾತ. ಸ್ನೇಹಿತರೆ, ಮಾರ್ಚ್ 18, 2026 ಭಾರತದ ಷೇರುಪೇಟೆಗೆ ಅದೊಂದು ಸಾಮಾನ್ಯ ದಿನವಾಗಿತ್ತು. ಆದರೆ ಅಂದು ಸಂಜೆ HDFC ಬ್ಯಾಂಕ್ ಕಡೆಯಿಂದ ಸ್ಟಾಕ್ ಎಕ್ಸ್ಚೇಂಜ್ಗೆ ಒಂದು ಅಧಿಕೃತ ಫೈಲಿಂಗ್ ಹೋಗುತ್ತೆ. ಆ ಒಂದು ಫೈಲಿಂಗ್ ಇಡೀ ಕಾರ್ಪೊರೇಟ್ ಜಗತ್ತನ್ನು ಬೆಚ್ಚಿ ಬೀಳಿಸುತ್ತೆ. ಕಾರಣ, ಬ್ಯಾಂಕ್ನ ಪಾರ್ಟ್ ಟೈಮ್ ಚೇರ್ಮನ್ ಆಗಿದ್ದ ಅತನು ಚಕ್ರವರ್ತಿ ಅವರು ತಮ್ಮ ಹುದ್ದೆಗೆ ದಿಢೀರ್ ರಾಜೀನಾಮೆ ಕೊಟ್ಟರು. ಮಾರ್ಚ್ 17ನೇ ತಾರೀಕೆ ಅವರು ಈ ರಾಜೀನಾಮೆ ಪತ್ರವನ್ನು ಬರೆದಿದ್ರು. ಆದರೆ 18ಕ್ಕೆ ನೀಡಿದ ಫೈಲಿಂಗ್ನಲ್ಲಿ ಈ ವಿಚಾರ ಬಹಿರಂಗ ಆಗಿತ್ತು. ಕೇವಲ ರಾಜೀನಾಮೆ ಕೊಟ್ಟಿದ್ರೆ ಅಷ್ಟೊಂದು ಸಮಸ್ಯೆ ಇರ್ತಾ ಇರಲಿಲ್ಲ, ಅದೊಂದು ಸಾಮಾನ್ಯ ಸುದ್ದಿ ಆಗಿರ್ತಾ ಇತ್ತೇನೋ. ಆದರೆ ಆ ಪತ್ರದಲ್ಲಿ ಅವರು ಬರೆದಿದ್ದ ಒಂದು ಸಾಲು ಇಡೀ ಬ್ಯಾಂಕಿಂಗ್ ವಲಯದಲ್ಲಿ ಕೋಲಾಹಲ ಉಂಟು ಮಾಡ್ತು. ಅತನು ಚಕ್ರವರ್ತಿ ತಮ್ಮ ಪತ್ರದಲ್ಲಿ ಹೀಗೆ ಬರೆದಿದ್ರು: ಕಳೆದ 2 ವರ್ಷಗಳಿಂದ ಬ್ಯಾಂಕ್ ಒಳಗೆ ನಡೀತಾ ಇರೋ ಕೆಲ ವಿದ್ಯಮಾನಗಳು ಮತ್ತು ಆಚರಣೆ ಪ್ರಾಕ್ಟೀಸಸ್ ನಾನು ನೋಟಿಸ್ ಮಾಡಿದ್ದೀನಿ. ಅವುಗಳು ನನ್ನ ವೈಯಕ್ತಿಕ ಮೌಲ್ಯ ಮತ್ತು ನೈತಿಕತೆಗೆ, ಅಂದರೆ ವ್ಯಾಲ್ಯೂಸ್ ಆ್ಯಂಡ್ ಎಥಿಕ್ಸ್ಗೆ ವಿರುದ್ಧವಾಗಿವೆ ಅಂತ ಬರೆದಿದ್ದಾರೆ. ಯೋಚನೆ ಮಾಡಿ, ಭಾರತದ ಅತಿದೊಡ್ಡ ಖಾಸಗಿ ಬ್ಯಾಂಕ್ನ ಪಾರ್ಟ್ ಟೈಮ್ ಚೇರ್ಮನ್ ನನ್ನ ಬ್ಯಾಂಕ್ನಲ್ಲಿ ನೈತಿಕತೆ ಇಲ್ಲ ಅಂತ ಹೇಳಿದ್ರೆ ಅದರ ಅರ್ಥ ಏನು? ಇದು ಸಾಮಾನ್ಯ ಮಾತು ಅಲ್ಲ. ಅಷ್ಟಕ್ಕೂ ಅತನು ಚಕ್ರವರ್ತಿ ಯಾರು ಗೊತ್ತಾ? ಇವರು ಮಾಜಿ IAS ಆಫೀಸರ್. 2019 ರಿಂದ 2020ರವರೆಗೆ ಭಾರತದ ಆರ್ಥಿಕ ವ್ಯವಹಾರಗಳ ಸೆಕ್ರೆಟರಿ ಆಗಿದ್ದವರು. ದೇಶದ್ದು 2021ರ ಏಪ್ರಿಲ್ನಲ್ಲಿ HDFC ಬ್ಯಾಂಕ್ನ ಚೇರ್ಮನ್ ಆಗಿ ನೇಮಕಗೊಂಡಿದ್ರು. ಕೇವಲ 2 ವರ್ಷಗಳ ಹಿಂದೆ, ಅಂದರೆ 2024ರ ಮೇ ತಿಂಗಳಲ್ಲಿ ಅವ್ರನ್ನ ಮತ್ತೆ ಮರು ನೇಮಕ ಮಾಡಲಾಗಿತ್ತು. ಅವರ ಅಧಿಕಾರಾವಧಿ 2027ರ ಮೇ 4ರವರೆಗೂ ಇತ್ತು. ಅಷ್ಟೇ ಅಲ್ಲ, HDFC ಲಿಮಿಟೆಡ್ ಮತ್ತು HDFC ಬ್ಯಾಂಕ್ ನಡುವೆ ನಡೆದ $40 ಬಿಲಿಯನ್ ಐತಿಹಾಸಿಕ ವಿಲೀನ ಪ್ರಕ್ರಿಯೆಯನ್ನು, ಮರ್ಜರನ್ನು ಯಶಸ್ವಿಯಾಗಿ ಮುನ್ನಡೆಸಿದ್ದೇ ಈ ಅತನು ಚಕ್ರವರ್ತಿ. ಅಂಥದ್ರಲ್ಲಿ ಇಷ್ಟು ದೊಡ್ಡ ಮಟ್ಟದ ವ್ಯಕ್ತಿ ನೈತಿಕತೆಯ ಪ್ರಶ್ನೆ ಎತ್ತಿ ಹೊರಗೆ ಬಂದಾಗ ಮಾರ್ಕೆಟ್ ಸುಮ್ಮನೆ ಕೂರುತ್ತಾ? ಖಂಡಿತ ಇಲ್ಲ. ಕರಗಿದ 1.35 ಲಕ್ಷ ಕೋಟಿ. ಮಾರ್ಚ್ 18ನೇ ತಾರೀಕು ಮಾರ್ಕೆಟ್ ಕ್ಲೋಸ್ ಆದಾಗ HDFC ಷೇರಿನ ಬೆಲೆ 843 ರೂಪಾಯಿ ಇತ್ತು. ಮಾರ್ಚ್ 19ರ ಬೆಳಗ್ಗೆ ಮಾರ್ಕೆಟ್ ಓಪನ್ ಆಗ್ತಿದ್ದ ಹಾಗೆ ಷೇರಿನ ಬೆಲೆ ಪಾತಾಳಕ್ಕೆ ಕುಸಿಯೋಕೆ ಶುರುವಾಯಿತು. ಬೆಳಗ್ಗೆ ಓಪನ್ ಆಗಿದ್ದೇ 770 ರೂಪಾಯಿಗೆ. ಕೇವಲ ಒಂದೇ ದಿನದಲ್ಲಿ ಷೇರುಗಳು 8.5% ಬಿದ್ದು ಹೋದ್ವು. ಕೂಡಲೇ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕೆ ಮರುದಿನವೇ ಮಾರ್ಚ್ 19ನೇ ತಾರೀಕು ಬ್ಯಾಂಕ್ ಮ್ಯಾನೇಜ್ಮೆಂಟ್ ಒಂದು ತುರ್ತು ಕಾನ್ಫರೆನ್ಸ್ ಕಾಲ್ ಅರೇಂಜ್ ಮಾಡಿತು. ಈ ಕಾಲ್ನಲ್ಲಿ ಬ್ಲಾಕ್ ರಾಕ್, ADIA, ಪ್ರಿನ್ಸಿಪಲ್ ಅಸೆಟ್ ಮ್ಯಾನೇಜ್ಮೆಂಟ್, ಮೆಕ್ವೇರಿ ಮತ್ತು ಸಿಟಿ ಗ್ರೂಪ್ನಂತ ಗ್ಲೋಬಲ್ ದಿಗ್ಗಜರು ಲೈನ್ನಲ್ಲಿದ್ದರು. ಆ ಕಾಲ್ನಲ್ಲಿ ಏನು ನಡೀತು? ಪ್ರಾಬ್ಲಮ್ ದೊಡ್ಡದಾ, ಸಣ್ಣದಾ ಅಥವಾ ಸೀರಿಯಸ್ಸಾ? ದಯವಿಟ್ಟು ಕ್ಲಿಯರ್ ಮಾಡಿ ಅಂತ ಹೇಳಿ ಕ್ಲಾಸ್ ತಗೊಳ್ಳಾಯಿತು. ಆದರೆ ಬ್ಯಾಂಕ್ನ ಬೋರ್ಡ್ ಮೆಂಬರ್ಸ್ ಬಳಿ ಇದಕ್ಕೆ ಉತ್ತರವೇ ಇರಲಿಲ್ಲ. ಅವ್ರು ಯಾಕೆ ರಾಜೀನಾಮೆ ಕೊಟ್ಟರು ಅನ್ನೋದೇ ನಮಗೆ ಗೊತ್ತಿಲ್ಲ ಅಂತ ಮ್ಯಾನೇಜ್ಮೆಂಟ್ ಕೈ ಚೆಲ್ಲುತ್ತೆ. ಅಲ್ಲದೆ ಬ್ಯಾಂಕ್ನಲ್ಲಿ ಯಾವುದೇ ಪವರ್ ಸ್ಟ್ರಗಲ್ ಇಲ್ಲ, ಯಾವುದೇ ಪ್ರಾಬ್ಲಮ್ಸ್ ಇಲ್ಲ, ಎಲ್ಲವೂ ಸರಿಯಾಗಿದೆ ಅಂತ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಾರೆ. ಆದರೆ ಇದು ಹೂಡಿಕೆದಾರರನ್ನ ಸಮಾಧಾನ ಪಡಿಸಲ್ಲ. ಪರಿಸ್ಥಿತಿ ಕೈ ಮೀರ್ತಾ ಇತ್ತು. ಇದೇ ಗ್ಯಾಪ್ನಲ್ಲಿ ಖುದ್ದು ಅತನು ಚಕ್ರವರ್ತಿಯವರು ಕೂಡ ನನ್ನ ರಾಜೀನಾಮೆ ಕೇವಲ ರುಟೀನ್ ಅಷ್ಟೇ ಅಂತ ಕವರಪ್ ಮಾಡೋಕೆ ಟ್ರೈ ಮಾಡ್ತಾರೆ. ಆದರೆ ಇವರ ಯಾವ ಮಾತನ್ನು ಮಾರ್ಕೆಟ್ ನಂಬಲಿಲ್ಲ. ಅಲ್ಲಿಂದ ನಿರಂತರ 4 ದಿನಗಳ ಕಾಲ ಈ ಕುಸಿತ ಮುಂದುವರಿತು. ಮಾರ್ಚ್ 23ರ ಹೊತ್ತಿಗೆ ಷೇರಿನ ಬೆಲೆ 744 ರೂಪಾಯಿಗೆ ಬಂದ್ಬಿತ್ತು. ಒಟ್ಟಾರೆ ಕೇವಲ 4 ಟ್ರೇಡಿಂಗ್ ಸೆಷನ್ಗಳಲ್ಲಿ ಬ್ಯಾಂಕ್ನ ಷೇರುಗಳು 11.7% ಕುಸಿತ ಕಂಡ್ವು. ಅಂದರೆ ಹೂಡಿಕೆದಾರರ ಬರೋಬ್ಬರಿ $16.27 ಬಿಲಿಯನ್, 1,35,000 ಕೋಟಿ ರೂಪಾಯಿಗೂ ಅಧಿಕ ದುಡ್ಡು ಗಾನ್. ದುಬೈ ಬ್ರಾಂಚ್ನ ನಂಟು NRI ಟಾರ್ಗೆಟ್ ಮಾಡಿದ್ರ ಅಧಿಕಾರಿಗಳು.
ಸ್ನೇಹಿತರೆ, ನಿಜವಾದ ಜಾಡು ಇರೋದು ಭಾರತದಲ್ಲಿ ಅಲ್ಲ, ಬದಲಿಗೆ ದುಬೈ ಮತ್ತು ಬಹ್ರೇನ್ನಲ್ಲಿ. ನೇರ ಇದಿನ್ನೂ ಸಾಬೀತಾಗಿಲ್ಲ ಅದೇ ಅಂಥೇಳಿ, ಆದರೆ ಡಾಟ್ಸ್ನ ಕನೆಕ್ಟ್ ಮಾಡಿದ್ರೆ ಕೊಲ್ಲಿ ರಾಷ್ಟ್ರಗಳ ಕಡೆಗೆ ಬೇರುಗಳು ಹೋಗ್ತಾ ಇದ್ದಾವೆ. HDFC ಬ್ಯಾಂಕ್ನ ದುಬೈ ಬ್ರಾಂಚ್ ಅಂದ್ರೆ DIFC ಬ್ರಾಂಚ್ ನಲ್ಲಿ ನಡೆದ ಒಂದು ದೊಡ್ಡ ಹಗರಣ ಇದರ ಹಿಂದೆ ಇದೆ ಅನ್ನೋ ಆರೋಪಗಳಿವೆ. ದುಬೈ ಮತ್ತು ಮಿಡಲ್ ಈಸ್ಟ್ ರಾಷ್ಟ್ರಗಳಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಲಕ್ಷಾಂತರ ಭಾರತೀಯರು ಕೆಲಸ ಮಾಡ್ತಾರೆ. ನಾವು ಅವ್ರನ್ನ NRI ಅಂತ ಕರಿತೀವಿ. ಈ NRIಗಳು ತಮ್ಮ ಕಷ್ಟದ ಹಣವನ್ನು ಸೇಫ್ ಆಗಿ ಇಡಬೇಕು ಅಂತ ಬ್ಯಾಂಕ್ಗಳಲ್ಲಿ FCNR ಅಕೌಂಟ್ಗಳಿಗೆ ಹಾಕ್ತಾರೆ. ಇದು ಒಂದು ರೀತಿಯ ಸೇಫ್ ಫಿಕ್ಸೆಡ್ ಡೆಪಾಸಿಟ್ ಇದ್ದ ಹಾಗೆ. ಆದರೆ HDFCನ ದುಬೈನ ಕೆಲ ಅಧಿಕಾರಿಗಳು ಈ NRI ಗ್ರಾಹಕರನ್ನ ಟಾರ್ಗೆಟ್ ಮಾಡಿದ್ದಾರೆ. ಅಧಿಕಾರಿಗಳು ಗ್ರಾಹಕರಿಗೆ ಏನು ಹೇಳಿದ್ದಾರೆ ಅಂದರೆ, ನಿಮ್ಮ ಹಣವನ್ನು FCNRನಲ್ಲಿ ಇಡಬೇಡಿ, ಅದರ ಬದಲು ಕ್ರೆಡಿಟ್ ಸ್ವಿಸ್ ಬ್ಯಾಂಕ್ನ AT1 ಬಾಂಡ್ಗಳಲ್ಲಿ ಹೂಡಿಕೆ ಮಾಡಿ, ಇದು ಸೇಫ್ ಆಗಿದೆ, FDಗಿಂತ ಹೆಚ್ಚು ಲಾಭ ಬರುತ್ತೆ, 12-13% ಬರುತ್ತೆ ಅಂತ ಹೇಳಿ ಮಿಸ್ ಸೆಲ್ಲಿಂಗ್ ಮಾಡಿದ್ದಾರೆ. ಇಲ್ಲಿ ನೀವು AT1 ಬಾಂಡ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ. AT1 ಅಂತ ಹೇಳಿದ್ರೆ ಅಡಿಷನಲ್ ಟೈರ್ 1 ಅಂತ, ಆ ಕ್ಯಾಟಗರಿಯ ಬಾಂಡ್ಗಳು. 2008ರ ಜಾಗತಿಕ ಆರ್ಥಿಕ ಕುಸಿತದ ನಂತರ ಈ ಬಾಂಡ್ಗಳನ್ನು ಪರಿಚಯ ಮಾಡಲಾಯಿತು. ಇವು ಅತ್ಯಂತ ಹೈ ರಿಸ್ಕ್ ಬಾಂಡ್ಗಳು, ಮೆಚುರಿಟಿ ಡೇಟ್ ಇಲ್ಲದ ಪರ್ಪೆಚುವಲ್ ಸಾಲದ ಪತ್ರಗಳು. ಅಂದ್ರೆ ಬಾಂಡ್ ಇಶ್ಯೂ ಮಾಡಿದವರು ಏನಾದರೂ ಕೂಡ ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಾಕೊಂಡ್ರೆ ಅಥವಾ ಆ ಕಂಪನಿ ಮುಳುಗೋ ಪರಿಸ್ಥಿತಿ ಬಂದ್ರೆ ಈ ಬಾಂಡ್ಗಳ ಮೌಲ್ಯ ನೇರವಾಗಿ 0 ಆಗುತ್ತೆ. ಹೂಡಿಕೆದಾರರಿಗೆ ₹1 ಕೂಡ ವಾಪಸ್ ಸಿಗಲ್ಲ. ಈ ವಿಚಾರ HDFC ಅಧಿಕಾರಿಗಳಿಗೆ ಚೆನ್ನಾಗಿ ಗೊತ್ತಿತ್ತು, ಆದರೆ ಗ್ರಾಹಕರಿಗೆ ರಿಸ್ಕ್ ಬಗ್ಗೆ ಸರಿಯಾದ ಮಾಹಿತಿಯನ್ನ ಕೊಡಲಿಲ್ಲ. ಸೇಫ್ ಅಂತ ಸುಳ್ಳು ಹೇಳಿ ಮಾರಾಟ ಮಾಡಿದ್ರು ಅನ್ನೋದು ಈಗಿರುವ ಅತಿ ದೊಡ್ಡ ಆರೋಪ. ಇನ್ನು ಆಘಾತಕಾರಿ ವಿಚಾರ ಅಂದರೆ, ಈ ಬಾಂಡ್ಗಳನ್ನು ಖರೀದಿ ಮಾಡೋಕೆ ಗ್ರಾಹಕರಿಗೆ ನಿರ್ದಿಷ್ಟ ಆದಾಯದ ಮಿತಿ ಇರಬೇಕು. ಆದರೆ ಕಮಿಷನ್ ಆಸೆಗೆ ಬಿದ್ದ ಅಧಿಕಾರಿಗಳು ಗ್ರಾಹಕರ ಆದಾಯದ ದಾಖಲೆಗಳನ್ನೇ ತಿದ್ದಿ ಅವರ ಆದಾಯವನ್ನು ಸುಳ್ಳಾಗಿ ಹೆಚ್ಚಿಸಿ ಈ ಬಾಂಡ್ಗಳನ್ನು ಮಾರಾಟ ಮಾಡಿದ್ರು ಅಂತ ಹೇಳಲಾಗಿದೆ. ಮುಳುಗಿದ ಕ್ರೆಡಿಟ್ ಸ್ವಿಸ್, ರಾತ್ರೋರಾತ್ರಿ 0 ಆಯಿತು NRI ಹಣ. 2023ರಲ್ಲಿ ಸ್ವಿಟ್ಜರ್ಲ್ಯಾಂಡ್ನ ಆ ಬೃಹತ್ ಕ್ರೆಡಿಟ್ ಸ್ವಿಸ್ ಬ್ಯಾಂಕ್ ದಿವಾಳಿ ಆಯಿತು. ಯಾರು ಊಹೆ ಮಾಡದ ರೀತಿಯಲ್ಲಿ ಬ್ಯಾಂಕ್ ಮುಳುಗೋಯ್ತು. ಆಗ UBS ಬ್ಯಾಂಕ್ ಅದನ್ನ ಟೇಕ್ ಓವರ್ ಮಾಡ್ತು. ಬ್ಯಾಂಕ್ ಮುಳುಗಿದ್ದೆ ತಡ, ರೂಲ್ಸ್ ಪ್ರಕಾರ ಕ್ರೆಡಿಟ್ ಸ್ವಿಸ್ನ AT1 ಬಾಂಡ್ಗಳ ಮೌಲ್ಯ 0 ಆಯಿತು. ಜಾಗತಿಕವಾಗಿ ಬರೋಬ್ಬರಿ $20.5 ಬಿಲಿಯನ್ ಹಣ, ಹತ್ತತ್ರ 2 ಲಕ್ಷ ಕೋಟಿ ರೂಪಾಯಿ ಒಮ್ಮೆಗೆ 0 ಆಯಿತು. ಇದರ ನೇರ ಪೆಟ್ಟು ಬಿದ್ದಿದ್ದು ದುಬೈನಲ್ಲಿ. HDFC ಮಾತನ್ನ ನಂಬಿ ಹೂಡಿಕೆ ಮಾಡಿದ್ದ ಅಮಾಯಕ NRI ಗ್ರಾಹಕರಿಗೆ ಬ್ಯಾಂಕ್ನ ಆಂತರಿಕ ವರದಿಗಳ ಪ್ರಕಾರ ಈ NRI ಗ್ರಾಹಕರಿಗೆ ಕನಿಷ್ಠ ಅಂದ್ರೂ ಕೂಡ $100 ಮಿಲಿಯನ್ ಲಾಸ್ ಆಗಿದೆ. ರೂಪಾಯಿ ಲೆಕ್ಕದಲ್ಲಿ ಹತ್ರ 1,000 ಕೋಟಿ ರೂಪಾಯಿ. ಸೇಫ್ ಅಂತ ನಂಬಿ ಹಣ ಹಾಕಿದ್ದ ಗ್ರಾಹಕರು ರಾತ್ರೋರಾತ್ರಿ ಬೀದಿಗೆ ಬಂದರು. ಈಗ ಈ ಬೃಹತ್ ವಂಚನೆಯ ವಿರುದ್ಧ ಮೋಸ ಹೋದ ಹೂಡಿಕೆದಾರರು ತಿರುಗಿ ಬಿದ್ದಿದ್ದಾರೆ. ಕೇವಲ ದುಬೈನಲ್ಲಿ ಮಾತ್ರ ಅಲ್ಲ, ಭಾರತದಲ್ಲೂ ಇದರ ಕಿಡಿ ಹೊತ್ಕೊಂಡಿದೆ. ಮಹಾರಾಷ್ಟ್ರದ ನಾಗ್ಪುರದ EOW ಎಕನಾಮಿಕ್ ಅಫೆನ್ಸಸ್ ವಿಂಗ್ ಆರ್ಥಿಕ ಅಪರಾಧ ವಿಭಾಗದಲ್ಲಿ ಇದೇ HDFC ಅಧಿಕಾರಿಗಳ ವಿರುದ್ಧ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಈ ದೊಡ್ಡ ಸಮಸ್ಯೆಯ ಸುಳಿವು ಗೊತ್ತಾದ ತಕ್ಷಣ ದುಬೈ ಸರ್ಕಾರ ಆಕ್ಷನ್ ತಗೊಂಡಿದೆ. ಕಳೆದ ವರ್ಷವೇ ಸೆಪ್ಟೆಂಬರ್ 2025ರಲ್ಲೇ ದುಬೈ ಫಿನಾನ್ಷಿಯಲ್ ಸರ್ವಿಸಸ್ ಅಥಾರಿಟಿ DFSA HDFC ವಿರುದ್ಧ ಕಠಿಣ ಕ್ರಮ ತಗೊಂಡಿದೆ. HDFC ಬ್ಯಾಂಕ್ ದುಬೈ ಬ್ರಾಂಚ್ಗೆ DIFC ಬ್ರಾಂಚ್ಗೆ ಯಾವುದೇ ಹೊಸ ಕ್ಲೈಂಟ್ಗಳನ್ನ ಸೇರಿಸಿಕೊಳ್ಳಬಾರದು ಅಂತ ಬ್ಯಾನ್ ಮಾಡಿದೆ. ಈ ವಿಚಾರವನ್ನ ಸ್ವತಃ HDFC ಬ್ಯಾಂಕ್ ಅವತ್ತು ಸ್ಟಾಕ್ ಎಕ್ಸ್ಚೇಂಜ್ಗೆ ತಿಳಿಸಿತ್ತು. ಆದರೆ ಬ್ಯಾನ್ ಮಾಡೋಕೆ ಅಸಲಿ ಕಾರಣ ಏನು ಅನ್ನೋದನ್ನ ಮಾತ್ರ ಬಹಿರಂಗ ಮಾಡಿರಲಿಲ್ಲ. 3 ಅಧಿಕಾರಿಗಳ ವಜಾ. HDFC ಒಳಗೆ ಶುರುವಾಯಿತು ನಡುಕ. ಚೇರ್ಮನ್ ಅತನು ಚಕ್ರವರ್ತಿ ರಾಜೀನಾಮೆ ಕೊಟ್ಟ ಬೆನ್ನಲ್ಲೇ HDFC ಬ್ಯಾಂಕ್ ಒಳಗಡೆ ನಡುಕ ಶುರುವಾಗಿದೆ. ರಾಜೀನಾಮೆ ಆದ ಕೆಲವೇ ದಿನಗಳಲ್ಲಿ HDFC ಬ್ಯಾಂಕ್ ತನ್ನ 3 ಟಾಪ್ ಲೆವೆಲ್ ಅಧಿಕಾರಿಗಳನ್ನ ಕೆಲಸದಿಂದ ಕಿತ್ತು ಹಾಕಿದೆ. ಟಾಪ್ ಲೆವೆಲ್ ಯಾರ್ಯಾರು ಗೊತ್ತಾ? ಒಬ್ಬರು ಸಂಪತ್ ಕುಮಾರ್, ಇವರು ಬ್ಯಾಂಕ್ನ ರಿಟೇಲ್ ಬ್ರಾಂಚ್ ಬ್ಯಾಂಕಿಂಗ್ನ ಗ್ರೂಪ್ ಹೆಡ್ ಆಗಿದ್ದವರು. ಎರಡನೇವರು ಹರ್ಷ ಗುಪ್ತಾ, ಇವರು ಮಿಡಲ್ ಈಸ್ಟ್, ಆಫ್ರಿಕಾ ಮತ್ತು NRI ಬಿಸ್ನೆಸ್ನ ಎಕ್ಸಿಕ್ಯೂಟಿವ್ ವೈಸ್ ಪ್ರೆಸಿಡೆಂಟ್ ಆಗಿದ್ದವರು. 3 ಪಾಯಲ್ ಮಾಂದ್ಯನ್, ಇವರು ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಆಗಿದ್ರು. ಇಷ್ಟೊಂದು ಉನ್ನತ ಹುದ್ದೆಯಲ್ಲಿದ್ದವರನ್ನ ದಿಢೀರಂತ ವಜಾ ಮಾಡಿದ್ಯಾಕೆ? ಇದಕ್ಕೆ ಬ್ಯಾಂಕ್ ಕೊಟ್ಟ ಅಧಿಕೃತ ಕಾರಣ, ದುಬೈ ಬ್ರಾಂಚ್ನಲ್ಲಿ ಕ್ಲೈಂಟ್ ಆನ್ಬೋರ್ಡಿಂಗ್ ನಿಯಮಗಳ ಉಲ್ಲಂಘನೆಯಾಗಿದೆ. ಅಂದರೆ ಗ್ರಾಹಕರನ್ನು ಸೇರಿಸಿಕೊಳ್ಳುವಾಗ ನಿಯಮಗಳನ್ನು ಪಾಲಿಸಿಲ್ಲ, ಅದಕ್ಕಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ ಅಂತ ಬ್ಯಾಂಕ್ ಹೇಳಿದೆ. ಆದರೆ ಸ್ನೇಹಿತರೆ, ಒಳಗೊಳಗೆ ಬ್ಯಾಂಕ್ ಅಧಿಕೃತವಾಗಿ ಒಪ್ಕೊಳ್ಳದೆ ಇದ್ರೂ ಕೂಡ ಈ 3 ಅಧಿಕಾರಿಗಳ ವಜಾಗೂ ದುಬೈನ AT1 ಬಾಂಡ್ ಹಗರಣಕ್ಕೂ ನೇರ ಸಂಬಂಧ ಇದೆ ಅಂತಲೂ ಹೇಳಲಾಗ್ತಿದೆ. ಈ ಸ್ಕ್ಯಾಮ್ ಬಗ್ಗೆ ಆಂತರಿಕ ತನಿಖೆ ನಡೀತಾ ಇತ್ತು. ಈ ತನಿಖೆಯ ವರದಿ ಮತ್ತು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ವಿಚಾರದಲ್ಲೇ ಚೇರ್ಮನ್ ಅತನು ಚಕ್ರವರ್ತಿ ಮತ್ತು ಬ್ಯಾಂಕ್ನ ಆಡಳಿತ ಮಂಡಳಿಯ ನಡುವೆ ಸಂಘರ್ಷ ಏರ್ಪಟ್ಟಿತ್ತು. ನನ್ನ ನೈತಿಕತೆಗೆ ಇದು ವಿರುದ್ಧವಾಗಿದೆ ಅಂತ ಅವರು ರಾಜೀನಾಮೆ ಕೊಟ್ಟಿದ್ದೇ ಈ ಕಾರಣಕ್ಕೆ ಅನ್ನೋದು ತಜ್ಞರ ಲೆಕ್ಕಾಚಾರ. RBI ಶೀಲ್ಡ್ ಆ್ಯಂಡ್ ಕ್ಲೀನ್ ಚಿಟ್.
HDFC ಬ್ಯಾಂಕ್ ಒಳಗೆ ಟಾಪ್ ಅಧಿಕಾರಿಗಳ ಮಹಾವಲಸೆ. ಇಷ್ಟೆಲ್ಲ ಆಗ್ತಾ ಇದ್ರು ಸ್ನೇಹಿತರೆ, ದೇಶದ ಸೆಂಟ್ರಲ್ ಬ್ಯಾಂಕ್ RBI ನೇರವಾಗಿ HDFC ಬ್ಯಾಂಕ್ನ ಕಾಪಾಡೋಕೆ ನಿಂತಿದೆ. ಬ್ಯಾಂಕಿಗೆ ಒಂದು ದೊಡ್ಡ ಶೀಲ್ಡ್ ಕೊಟ್ಟಿದೆ. RBI ಏನ್ ಹೇಳಿದೆ ಅಂದ್ರೆ, HDFC ಬ್ಯಾಂಕ್ ಆರ್ಥಿಕವಾಗಿ ಭದ್ರವಾಗಿದೆ, ಬ್ಯಾಂಕ್ ಬಳಿ ಸಾಕಷ್ಟು ಲಿಕ್ವಿಡಿಟಿ ಇದೆ, ಅವರ ಫಿನಾನ್ಷಿಯಲ್ ಪೊಸಿಷನ್ ಬಹಳ ಸ್ಟ್ರಾಂಗ್ ಆಗಿದೆ ಮತ್ತು ಬ್ಯಾಂಕ್ನ ಗವರ್ನೆನ್ಸ್ ನಲ್ಲಿ ಯಾವುದೇ ರೀತಿಯ ಮೆಟೀರಿಯಲ್ ಕನ್ಸರ್ನ್ ಇಲ್ಲ, ದೊಡ್ಡ ಪ್ರಾಬ್ಲಮ್ ಏನೂ ಇಲ್ಲ ಅಂತ RBI ಕ್ಲೀನ್ ಚಿಟ್ ಕೊಟ್ಟಿದೆ. ಅಲ್ಲದೆ ಬ್ಯಾಂಕ್ ಕೂಡ ಚೇರ್ಮನ್ ರಾಜೀನಾಮೆಯ ಹಿಂದಿನ ಅಸಲಿ ಕಾರಣ ಕಂಡುಹಿಡಿಯೋಕೆ ಒಂದು ಪ್ರತ್ಯೇಕ ಲಾ ಫರ್ಮ್ ಅನ್ನ ಕೂಡ ಅಪಾಯಿಂಟ್ ಮಾಡಿದೆ. ಇನ್ನೊಂದ್ ಕಡೆ ಸೆಬಿ ಚೇರ್ಮನ್ ತುಹಿನ್ ಕಾಂತ ಪಾಂಡೆ ಅವರು ಸಾಕ್ಷ್ಯಾಧಾರಗಳಿಲ್ಲದೆ ಕೇವಲ ಊಹಾಪೋಹಗಳ ಮೇಲೆ ಆರೋಪ ಮಾಡೋದು ಸರಿಯಲ್ಲ ಅನ್ನೋ ಎಚ್ಚರಿಕೆ ಕೊಟ್ಟಿದ್ದಾರೆ. ಜೊತೆಗೆ ಕೆಕಿ ಮಿಸ್ತ್ರಿ ಅವರನ್ನ ಮುಂದಿನ 3 ತಿಂಗಳ ಅವಧಿಗೆ ಹಂಗಾಮಿ ಚೇರ್ಮನ್ ಆಗಿ ಕೂರಿಸಲಾಗಿದೆ ಈಗ. ಆದ್ರೆ ಇಲ್ಲಿ ಗಮನಿಸಬೇಕಾದ ಅತ್ಯಂತ ಪ್ರಮುಖ ಅಂಶ ಅಂದ್ರೆ, ಇದು ಕೇವಲ ಒಬ್ಬ ಚೇರ್ಮನ್ ಅತನು ಚಕ್ರವರ್ತಿ ಅವರ ಎಕ್ಸಿಟ್ ಅಷ್ಟೇ ಅಲ್ಲ. ಕಳೆದ 2-3 ವರ್ಷದ ಡೇಟಾ ನೋಡಿದ್ರೆ ಬ್ಯಾಂಕ್ ಒಳಗಡೆ ಒಂದು ದೊಡ್ಡ ವಲಸೆ, ಟಾಪ್ ಲೆವೆಲ್ ಎಕ್ಸ್ಟೋಡಸ್ ನಡೀತಾ ಇದೆ. ಜೂನ್ 2025ರಲ್ಲಿ ಬ್ಯಾಂಕ್ನ ಚೀಫ್ HR CHRO ಆಗಿದ್ದ ವಿನಯ್ ರಜದಾನ್ ದಿಢೀರ್ ರಾಜೀನಾಮೆ ಕೊಟ್ಟರು. ಅಕ್ಟೋಬರ್ 1, 2025ರಲ್ಲಿ ಸೀನಿಯರ್ ಎಕ್ಸಿಕ್ಯೂಟಿವ್ ಆಗಿದ್ದ ರಾಹುಲ್ ಶುಕ್ಲಾ ಮತ್ತು ಅರವಿಂದ್ ಕಪಿಲ್ ರಾಜೀನಾಮೆ ಕೊಟ್ಟರು. ಈಗ ಏಪ್ರಿಲ್ 18, 2026ಕ್ಕೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರೋ ಭಾವೇಶ್ ಜವೇರಿ ಕೂಡ ರಾಜೀನಾಮೆ ಕೊಟ್ಟು ಹೋಗ್ತಾ ಇದ್ದಾರೆ. ಒಂದಾದ್ಮೇಲೆ ಒಂದರಂತೆ ಟಾಪ್ ಅಧಿಕಾರಿಗಳು ಯಾಕೆ ಬ್ಯಾಂಕ್ ಬಿಡ್ತಾ ಇದ್ದಾರೆ? ಏನಾದ್ರೂ ಕೂಡ ಆಂತರಿಕ ಕಚ್ಚಾಟ ನಡೀತಾ ಇದೆಯಾ ಅನ್ನೋ ಪ್ರಶ್ನೆಗಳಿಗೆ ಕಾರಣ ಆಗಿದೆ. ಈ ಹಿಂದೆ ಭಾರತದ ದಿಗ್ಗಜ ಕಾರ್ಪೊರೇಟ್ ಕಂಪನಿಗಳು ಈ ತರದೆಲ್ಲ ಆಗಿತ್ತು. 2016ರಲ್ಲಿ ಟಾಟಾ ಗ್ರೂಪ್ ನಲ್ಲಿ ನಡೆದ ಸೈರಸ್ ಮಿಸ್ತ್ರಿ ಬೋರ್ಡ್ ರೂಮ್ ವಿವಾದ ನೆನಪಿರಬಹುದು ನಿಮಗೆ. 2017ರಲ್ಲಿ ಇನ್ಫೋಸಿಸ್ ನ CEO ವಿಶಾಲ್ ಸಿಕ್ ಅವರ ವಿವಾದಾಸ್ಪದ ರಾಜೀನಾಮೆ ಕೂಡ ನಿಮಗೆ ಗೊತ್ತಿರಬಹುದು. 2018ರಲ್ಲಿ ICICI ಬ್ಯಾಂಕ್ ನ ಚಂದಾ ಕೊಚ್ಚಾರ್ ಗಲಾಟೆ. ಆಗ ಇಡೀ ಕಾರ್ಪೊರೇಟ್ ಪ್ರಪಂಚ ಅಲುಗಾಡಿತ್ತು. ಅದೇ ಕಾರ್ಪೊರೇಟ್ ಗವರ್ನೆನ್ಸ್ ಕ್ರೈಸಿಸ್ ಸಾಲಿಗೆ ಈಗ ನಂಬರ್ 1 ಎನಿಸಿಕೊಂಡಿದ್ದ ಪ್ರೈವೇಟ್ ಬ್ಯಾಂಕ್ HDFC ಬ್ಯಾಂಕ್ ಕೂಡ ಸೇರ್ಪಡೆಯಾಗ್ತಾ ಇದೆ. ಯಾವ ಬ್ಯಾಂಕ್ ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಮತ್ತು ಶಿಸ್ತಿಗೆ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಹೇಳಿ ಹೆಸರುವಾಸಿಯಾಗಿತ್ತು, ಅಲ್ಲೇ ಈಗ ಬೋರ್ಡ್ ರೂಮ್ ಬಿರುಕುಗಳಿಂದ ಈ ಎಲ್ಲ ಸಮಸ್ಯೆ ಕ್ರಿಯೇಟ್ ಆಗ್ತಿದ್ಯಾ ಅನ್ನೋ ಪ್ರಶ್ನೆಗಳಿಗೆ ಒಳಗಾಗ್ತಾ ಇದೆ ಬ್ಯಾಂಕ್. ಮೇಲ್ನೋಟಕ್ಕೆ ಸ್ನೇಹಿತರೆ, HDFC ಬ್ಯಾಂಕ್ ನಲ್ಲಿ ಫಿನಾನ್ಷಿಯಲ್ ಸ್ಕ್ಯಾಮ್ ಏನೂ ಆಗಿಲ್ಲ. ಇದೊಂದು ಗವರ್ನೆನ್ಸ್ ಪ್ರಾಬ್ಲಮ್, ಕೆಲ ಎಂಪ್ಲಾಯಿಗಳ ಮಿಸ್ಬಿಹೇವಿಯರ್ ಅಥವಾ ಅವರು ಮಾಡಿರೋ ಅನೈತಿಕಲ್ ವರ್ಕ್, ಅನೈತಿಕ ಕೆಲಸ ಕೆಲವುದು. ಇಡೀ ಬ್ಯಾಂಕ್ದು ಪ್ರಾಬ್ಲಮ್ ಇದೆ ಅಂತ ಇವಾಗಲೇ ಹೇಳಕ್ಕಾಗಲ್ಲ. HDFC ಬ್ಯಾಂಕ್ ನಂತ ದೊಡ್ಡ ಬ್ಯಾಂಕ್ ಅನ್ನ ಅಲುಗಾಡಕ್ಕೆ RBI ಕೂಡ ಬಿಡಲ್ಲ, ಸರ್ಕಾರಗಳು ಕೂಡ ಬಿಡಕ್ಕೆ ಆಗಲ್ಲ. ಟು ಬಿಗ್ ಟು ಫೇಲ್. 120 ಮಿಲಿಯನ್ಗಿಂತ ಹೆಚ್ಚು ಅಂದ್ರೆ 12 ಕೋಟಿಗೂ ಅಧಿಕ ಕಸ್ಟಮರ್ ಬೇಸ್ ಇದೆ. ಬ್ಯಾಂಕ್ನ ಒಟ್ಟು ಆಸ್ತಿ ಬರೋಬ್ಬರಿ 9 ಲಕ್ಷ ಕೋಟಿ ರೂಪಾಯಿ, 6 ಲಕ್ಷ ಕೋಟಿ ರೂಪಾಯಿನ ಮಾರ್ಕೆಟ್ ಕ್ಯಾಪ್ ಇದೆ ಇವಾಗ. ಖರ್ಗೆ ಹೋದ್ಮೇಲೂ ಕೂಡ ಇವಾಗ ಕರೆಂಟ್ ಮಾರ್ಕೆಟ್ ಕ್ಯಾಪ್. ಡಿಸೆಂಬರ್ 2025ರ 3ನೇ ತ್ರೈಮಾಸಿಕದಲ್ಲಿ ಬ್ಯಾಂಕ್ 18,653 ಕೋಟಿ ರೂಪಾಯಿ ನೆಟ್ ಪ್ರಾಫಿಟ್ ಮಾಡಿದೆ. ಬ್ಯಾಂಕ್ ನ ಅಸೆಟ್ ಕ್ವಾಲಿಟಿ ನೋಡಿದ್ರೆ ಗ್ರಾಸ್ NPA ಬರೀ 1.24% ಇದೆ, ನೆಟ್ NPA ಕೇವಲ 0.42% ಇದೆ. ಇದು ಬ್ಯಾಂಕ್ ಆರ್ಥಿಕವಾಗಿ ಗಟ್ಟಿಮುಟ್ಟಾಗಿದೆ, ಸ್ಟ್ರಾಂಗ್ ಆಗಿದೆ, ಸೇಫ್ ಆಗಿದೆ ಅನ್ನೋದನ್ನ ತೋರಿಸುತ್ತೆ. ಭಯ ಪಡೋ ಅಗತ್ಯ ಇಲ್ಲ. ಆದರೆ ಕಾರ್ಪೊರೇಟ್ ಸರ್ಕಲ್ನಲ್ಲಿ, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ನಲ್ಲಿ ಏನು ಗೋಲ್ಡ್ ಸ್ಟ್ಯಾಂಡರ್ಡ್ ಆಫ್ ಕಾರ್ಪೊರೇಟ್ ಗವರ್ನೆನ್ಸ್ ಅನ್ನೋ ಬಿರುದಿತ್ತು HDFC ಬ್ಯಾಂಕ್ಗೆ, ಅದರಲ್ಲಿ ಸ್ವಲ್ಪ ಮಸಿ ಬಳದಂಗಾಗಿದೆ ಈಗ. ಇದೊಂದು ಎಚ್ಚರಿಕೆಯ ಗಂಟೆ. ಜನರಿಗೂ ಕೂಡ ಅಷ್ಟೇ, ಎಷ್ಟೇ ದೊಡ್ಡ ಪ್ರತಿಷ್ಠಿತ ಬ್ಯಾಂಕ್ನ ಸಿಬ್ಬಂದಿ ಆದರೂ ಕೂಡ ಅವ್ರು ಹೇಳಿದಕ್ಕೆಲ್ಲ ಸುಮ್ಮನೆ ಅದು ಒತ್ತಿ ಇದು ಒತ್ತಿ ಇಲ್ಲಿ OTP ಕೊಡಿ ಅದಕ್ಕೆ ಸೈನ್ ಹಾಕಿ ಮಾಡಕ್ಕೆ ಹೋಗಬೇಡಿ ಸ್ನೇಹಿತರೆ. ವಿವೇಚನೆ ಬಳಸಿ, ಪೂರ್ಣ ಮಾಹಿತಿಯನ್ನು ಪಡ್ಕೊಳ್ಳಿ. ನಿಮ್ಮ ಹಣವನ್ನು ಎಲ್ಲಿ ಹೂಡಿಕೆ ಮಾಡಿದ್ದಾರೆ ಅವರು ತಗೊಂಡು ಅದನ್ನು ಕೂಡ ಚೆಕ್ ಮಾಡಿ. ಈ ವಿಚಾರದ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅದನ್ನು ಮಿಸ್ ಇಲ್ಲದೆ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ನೀವು ತಿಳಿಸಿ ಸ್ನೇಹಿತರೆ. ಹಾಗೆ ಅಲ್ಲೇ ಪಕ್ಕದಲ್ಲಿ ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ನಂತರ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.